ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ. ದುರ್ಗಾ GN ಲಾಕ್ಸ್ಗೆ ಸ್ವಾಗತ. ಇವತ್ತು ನಾವು ಮನೆಯಲ್ಲಿ ಆರೋಗ್ಯಕರವಾದಂತಹ ಚೀಸನ್ನು ಯಾವ ರೀತಿಯಾಗಿ ರೆಡಿ ಮಾಡ್ಕೊಳೋದು ಅನ್ನೋದನ್ನ ನಾವು ನಮ್ಮ ವಿಡಿಯೋದಲ್ಲಿ ನೋಡೋಣ. ನೋಡಿ, ನಾನಿವಾಗ ಒಂದು ಅರ್ಧ ಲೀಟ್ರಷ್ಟು ಹಾಲನ್ನು ತೊಗೊಂಡಿದ್ದೀನಿ. ನಿಮಗೆ ಬೇಕಂದರೆ 1 ಲೀಟರ್ ತೊಗೋಬೋದು. ನಿಮಗೆ ಜಾಸ್ತಿ ಚೀಸ್ ಬೇಕಂದರೆ 1.5 ಲೀಟ್ರ್ ತೊಗೋಬೋದು. ನಿಮಗೆ ಯಾವ ಪ್ರಮಾಣದಲ್ಲಿ ಬೇಕೋ ಅದರಲ್ಲಿ ನೀವು ತೊಗೊಳ್ಳಿ. ನಾನು ತೊಗೊಂಡಿರೋದು ಅರ್ಧ ಲೀಟರ್ ಹಾಲು ಮಾತ್ರ. ಅದು ನಾಟಿ ಹಸುವಿನ ಹಾಲನ್ನು ತೊಗೊಂಡಿದ್ದೀನಿ ನಾನು. ನೀವು ಪ್ಯಾಕೆಟ್ ಆದರೂ ಅವು ನಡೆಯುತ್ತೆ. ನಿಮ್ಮ ಮನೆಯಲ್ಲಿ ಯಾವ ಹಾಲಿದ್ರೂ ನೀವು ಹಾಕ್ಬಿಟ್ಟು ನೋಡಿ. ಈ ರೀತಿಯಾಗಿ ನಾವು ಒಂದು ಉಗುರು ಬೆಚ್ಚನೆ ರೀತಿಯಲ್ಲಿ ಅದು ಹಾಲು ಕಾಯಿಸ್ಬೇಕು. ನಾವು ಬೆರಳಿಟ್ಟರೆ ಅದು ಸ್ವಲ್ಪ ಸುಡಬೇಕು, ಅಷ್ಟು ಮಾತ್ರ ನಾವು ಕಾಯಿಸ್ಬೇಕು. ಆ ರೀತಿಯಾಗಿ ಅದು ಸ್ವಲ್ಪ ಬೆಚ್ಚಗಾದ್ಮೇಲೆ ನಾವು ನಿಂಬೆಹಣ್ಣಿನ ರಸವನ್ನು ಅದಕ್ಕೆ ನಾವು ಹಾಕಬೇಕು. ಆ ನಿಂಬೆಹಣ್ಣಿನ ರಸ ಹಾಕೋದ್ರಿಂದ ಅದು ಎಲ್ಲ ಹಾಲು ಒಡೆದಿರೋ ರೀತಿಯಲ್ಲಿ ಆಗಿಬಿಟ್ಟು ಆ ಚೀಸ್ ರೂಪದಲ್ಲಿ ಅದು ಬರೋದಕ್ಕೆ ಇದಾಗುತ್ತೆ. ನೋಡಿ, ನಾವು ಪನ್ನೀರ್ ಮಾಡಬೇಕಾದ್ರೆ ನಾವು ಹಾಲನ್ನು ಕುದಿಯೋದನ್ನು ಆಫ್ ಮಾಡಿಬಿಟ್ಟು ನಾವು ನಿಂಬೆಹಣ್ಣನ್ನು ರಸವನ್ನು ಹಾಕ್ತೀವಿ. ಆದರೆ ಚೀಸಿಗೆ ಆ ರೀತಿ ಅಲ್ಲ, ನಾವು ಜಾಸ್ತಿ ಬಿಸಿ ಮಾಡೋ ಹಾಗಿಲ್ಲ ಹಾಲನ್ನು. ಈ ರೀತಿ ಇಷ್ಟೇ ಸ್ವಲ್ಪ ಬಿಸಿ ಮಾಡಿಬಿಟ್ಟು ನಾವು ಹಾಕೋದ್ರಿಂದ ಅದು ಹಾಲೆಲ್ಲ ಒಡೆದ್ಬಿಟ್ಟು ನೀಟಾಗಿ ಚೀಸಿನ ರೂಪದಲ್ಲಿ ಬರುತ್ತೆ. ನೋಡಿ, ನೀವು ನಿಂಬೆಹಣ್ಣಿನ ರಸವನ್ನು ಹಾಕಿದ ಮೇಲೆ ನಾವು ಈ ರೀತಿಯಾಗಿ ಎಲ್ಲ ಹಾಲನ್ನು ಮಿಕ್ಸ್ ಮಾಡ್ತಾ ಬರಬೇಕು. ಆವಾಗ ಅದು ಒಡೆಯೋ ರೀತಿಯಲ್ಲಿ ಅದು ಆಗುತ್ತೆ. ನೋಡಿ, ನಾನು ಇವಾಗ ತೋರಿಸ್ತಾ ಇದ್ದೀನಿ. ಅದು ಇನ್ನೂ ಸ್ವಲ್ಪ ಒಡೆದಿಲ್ಲ ಅಂದರೆ ನೀವು ಮತ್ತೆ ಒಂದು ಸ್ವಲ್ಪ ನಿಂಬೆಹಣ್ಣನ್ನು ಹಾಕಬೇಕು. ಆವಾಗ ಅದು ಇನ್ನೂ ನೀಟಾಗಿ ಒಡ್ಕೊಂಬಿಟ್ಟು ಹಾಲು ನೀಟಾಗಿ ಅದು ಚೀಸಿನ ರೂಪದಲ್ಲಿ ಬರುತ್ತೆ. ನೋಡಿ, ನಾನಿವಾಗ ತೋರಿಸ್ತಾ ಇದ್ದೀನಲ್ವ, ಅದು ನಮ್ಮ ಚಮಚದಲ್ಲಿ ಹತ್ತುತ್ತೆ. ನೋಡಿರಿ, ಇವಾಗ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಬರಬೇಕು. ಅದು ಬಂದರೆ ಮಾತ್ರ ಚೀಸು ಚೆನ್ನಾಗಿ ಬರ್ತಿದೆ ಅಂತ ಅರ್ಥ. ನೋಡಿ, ಈ ರೀತಿಯಾಗಿ ಅದು ಬರಬೇಕು. ಗಟ್ಟಿ ಆಗುತ್ತಾ ಬರುತ್ತೆ. ನಾವು ಮಿಕ್ಸ್ ಮಾಡ್ದಂಗೆಲ್ಲ ಅದು ಗಟ್ಟಿ ಆಗ್ತಾನೇ ಇರುತ್ತೆ. ನೋಡಿ, ಈ ರೀತಿಯಾಗಿ ನಾವು ಮಾಡಬೇಕು. ನಮ್ಮ ಚಾನಲ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಇದೇ ರೀತಿಯಾದಂಥ ಅನೇಕ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ಸಿಗ್ತಾ ಹೋಗ್ತವೆ. ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ನೋಡಿ, ಈ ರೀತಿಯಾಗಿ ಅದು ಅಷ್ಟು ಒಡೆದ್ಬಿಟ್ಟು ಹಾಲು ನೀಟಾಗಿ ಚೀಸಿನ ರೂಪದಲ್ಲಿ ಬಂದಿದೆ. ಒಂದು ವೇಳೆ ನೀವೇನಾದರೂ ಈ ರೀತಿಯಾಗಿ ಒಡಿಲಿಲ್ಲ ಅಂದರೆ ಇನ್ನು ಸ್ವಲ್ಪ ನೀವು ಗ್ಯಾಸನ್ನು ಆನ್ ಮಾಡಿಬಿಟ್ಟು ಸ್ವಲ್ಪ ಬಿಸಿ ಮಾಡಬೇಕು ಹಾಲನ್ನು. ಆವಾಗ ಅದು ಕ್ಲೀನಾಗಿ ಅಷ್ಟು ಒಡೆಯುತ್ತೆ. ಒಂದೊಂದು ಹಾಲು ಮಾತ್ರ ಆಗುತ್ತೆ. ಒಂದೊಂದು ಪಾಕೆಟ್ ಹಾಲಾಗಲಿ ಅವೆಲ್ಲ ಬೇಗನೆ ಒಡೆದ್ಬಿಡ್ತವೆ. ಬಟ್ ಒಂದು ಸ್ವಲ್ಪ ನಾಟಿ ಹಸುಗಳು, ಒಂದೊಂದು ಹಸುವಿನ ತಳಿ ಮೇಲೆ ಅದು ಹಾಲು ಒಡೆಯೋದಕ್ಕೆ ಟೈಮ್ ತಗೊಳುತ್ತೆ. ಆವಾಗ ನೀವು ಆ ರೀತಿ ಮಾಡ್ಬೋದು. ನೋಡಿ, ಇವಾಗ ನಾನು ಒಡೆದಿರುವ ಹಾಲನ್ನು ನಾವು ಈ ರೀತಿಯಾಗಿ ಒಂದು ಬಟ್ಟೆಗೆ ಹಾಕ್ಕೊಂಬಿಟ್ಟು ಸೋದಿಸ್ಬಿಟ್ಟು ತಣ್ಣಗಿರುವ ನೀರನ್ನು ನಾವು ಇದಕ್ಕೆ ಹಾಕ್ಬಿಟ್ಟು ಆ ಹುಳಿ ಅಂಶ ಏನಿರುತ್ತೆ, ನಾವು ನಿಂಬೆಹಣ್ಣು ಹಾಕಿರ್ತೀವಲ್ಲ ರಸ, ಅದು ಹೋಗೋವರೆಗೂ ಒಂದು ಸ್ವಲ್ಪ ಅದನ್ನು ನಾವು ಅದರಲ್ಲಿ ತೊಳೆದು ನಾವು ಅದರಲ್ಲಿ ನೀರಿನ ಅಂಶ ಇಲ್ಲದ ರೀತಿಯಲ್ಲಿ ನಾವು ಈ ರೀತಿಯಾಗಿ ಹಿಂಡ್ಕೋಬೇಕು. ಅದನ್ನು ನಾವು ಚೀಸಿನ ರೂಪದಲ್ಲಿ ಬರಬೇಕು ಅಂದರೆ ಈ ರೀತಿಯಾಗಿ ಸ್ವಲ್ಪನೂ ಅದರಲ್ಲಿ ನೀರಿರಬಾರ್ದು. ಒಂದು ಸ್ವಲ್ಪ ಅಷ್ಟು ನಾವು ಕಾಟನ್ ಬಟ್ಟೆಯಲ್ಲಿ ಈ ರೀತಿ ಮಾಡೋದ್ರಿಂದ ಅದು ಗಟ್ಟಿ ಆಗುತ್ತೆ. ಆವಾಗ ನಾವು ನೋಡಿ, ಇವಾಗ ಸೋದಿಸ್ಕೊಂಡಿರುವ ನೀರನ್ನು ನಾವು ಮತ್ತೆ ಅದೇ ಪಾತ್ರೆಗೆ ಹಾಕಿಬಿಟ್ಟು ಸ್ವಲ್ಪ ನಾವು ಉಪ್ಪನ್ನು ಹಾಕಿ ನಾವು ಒಂದು ಸ್ವಲ್ಪ ಮತ್ತೆ ಬಿಸಿ ಮಾಡಬೇಕು. ಆ ನೀರನ್ನು ಅಂದರೆ ಕುದಿಲೂಬಾರ್ದು, ಈ ಕಡೆ ಸ್ವಲ್ಪ ಬೆಚ್ಚಗಿರಬಾರ್ದು. ಕುದಿಯೋ ಲೆವೆಲ್ಲಿ ಬರುತ್ತೆ ಅನ್ನೋದ್ರಾಗ ನಾವು ಅದನ್ನು ಆಫ್ ಮಾಡಿಬಿಡಬೇಕು, ಅದನ್ನು ಗ್ಯಾಸನ್ನ. ನೋಡಿ, ಈ ರೀತಿಯಾಗಿ ನಾವು ತೊಗೊಂಡಿರುವಂತಹ ಚೀಸನ್ನು ಈ ರೀತಿಯಾಗಿ ನಾವು ಜಾಲರಿ ಸೌಟಲ್ಲಿ ಅದಕ್ಕೆ ಹಾಕೋಣ ನೀರಿಗೆ. ನೀವು ಹಂಗೆ ಡೈರೆಕ್ಟಾಗಿ ಕೂಡ ಹಾಕ್ಬೋದು. ಇಲ್ಲ ಅಂದರೆ ನೀವು ಈ ರೀತಿಯಾಗಿ ಜಾಲರಿ ಸೌಟಿಂದ ಈ ರೀತಿಯಾಗಿ ನೀವು ಮಾಡ್ಬೋದು. ಒಂದೊಂದು ಬೇಗನೆ ಅಳ್ಕೊಂಬಿಡುತ್ತೆ ಇದು ಚೀಸು. ನಾವು ಬಿಸಿ ನೀರಿಗೆ ಹಾಕೋದ್ರಿಂದ ಅಳ್ಕೊಂಬಿಟ್ಟು ಮತ್ತೆ ಅದರಲ್ಲೇ ಜಾಸ್ತಿ ಉಳ್ಕೊಳುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ರೀತಿಯಾಗಿ ಜಾಲರಿ ಸೌಟನ್ನು ಬಳಸ್ತಾ ಇದ್ದೀನಿ. ಇಲ್ಲ ನೀವು ಈ ರೀತಿಯಾಗಿ ಗಟ್ಟಿಯಾಗಿದೆ ಅಂದರೆ ನೀವು ಪರವಾಗಿಲ್ಲ, ಡೈರೆಕ್ಟಾಗಿ ಹಾಗೇ ನೀವು ಆ ನೀರಲ್ಲಿ ಹಾಕಿಬಿಟ್ಟು ಒಂದು 2 ನಿಮಿಷ ಬಿಟ್ಬಿಟ್ಟು ನೀವು ಹಾಗೇ ಅದನ್ನ ಕಡಿ ತೊಗೋಬೋದು. ನೋಡಿರಿ ಯಾವ ರೀತಿಯಾಗಿ ಅಳ್ಕೊತಾ ಇದೆ ಅದು ಅಂತ. ಚೀಸ್ ಅಂತೂ ಇವಾಗ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸ್ನ್ಯಾಕ್ಸ್ಗಳಿಗೂ ಬಳಸ್ತಾರೆ. ಚೀಸ್ ಇದ್ರೇ ತುಂಬಾ ರುಚಿಯಾಗಿ ಬರುತ್ತೆ ಅನ್ನೋ ಥಿಂಕಲ್ಲಿ ಇದ್ದೀವಿ ಇವಾಗೆಲ್ಲ ನಾವು. ಸ್ನ್ಯಾಕ್ಸ್ಗಳಿಗೆ ಪಿಜ್ಜಾಕ್ಕಾಗಿರ್ಬೋದು, ಬ್ರೆಡ್ ರೋಸ್ಟ್ಗಾಗಿರ್ಬೋದು, ಆ ಎಲ್ಲ ನಾವು ಸ್ನ್ಯಾಕ್ಸ್ಗಳಿಗೂ ನಾವು ಇದನ್ನು ಇವಾಗಲೇ ಬಳಸ್ತಾ ಇದ್ದಾರೆ. ಟೇಸ್ಟ್ ಕೂಡ ಅಷ್ಟೇ. ಚೀಸ್ ಹಾಕಿದ ಮೇಲೆ ಸ್ನ್ಯಾಕ್ಸ್ಗಳು ತುಂಬಾ ಟೇಸ್ಟಿಯಾಗಿ ಬರ್ತವೆ. ಅದಕ್ಕೋಸ್ಕರ ನಾವು ಮನೆಯಲ್ಲೇ ಈ ರೀತಿಯಾದಂತಹ ಆರೋಗ್ಯಕರವಾದಂತಹ ಚೀಸನ್ನು ನಾವು ಮನೆಯಲ್ಲೇ ಮಾಡ್ಕೋಬೋದು. ನಾವು ಆಲ್ಮೋಸ್ಟ್ ಅಲ್ಲಿ ಬ್ರೆಡ್ಡನ್ನು ಯಾವಾಗಲೂ ತಂದೇ ತರ್ತೀವಿ. ಈ ರೀತಿಯಾಗಿ ಮಕ್ಕಳಿಗೆ ಚೀಸ್ ಹಾಕ್ಬಿಟ್ಟು ಸ್ವಲ್ಪ ರೋಸ್ಟ್ ಮಾಡಿಕೊಡೋದ್ರಿಂದ ಮಕ್ಕಳು ಕೂಡ ತುಂಬಾ ಖುಷಿಪಟ್ಟು ತಿಂತಾರೆ. ತುಂಬಾ ರುಚಿಯಾಗಿ ಕೂಡ ಬರುತ್ತೆ. ನೀವು ಒಂದು ಸಾರಿ ಟ್ರೈ ಮಾಡಿಬಿಟ್ಟು ನೀವು ನನಗೆ ಕಮೆಂಟಲ್ಲಿ ತಿಳಿಸಿ. ನೋಡಿ,
ಈ ರೀತಿಯಾಗಿ ಕವರಲ್ಲಿ ನಾವು ಹಾಕಿಡೋದ್ರಿಂದ ನಾವು ಕೊಬ್ಬರಿ ತುರಿ ಬರುತ್ತಲ್ಲ ಆ ರೀತಿಯಾಗಿ ಎಳೆ ಎಳೆಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲ ನಮಗೆ ಟೈಮ್ ಇಲ್ಲ ಅಂದರೆ ನೀವು ಹಾಗೇ ನೀವು ಮಾಡಿದ ತಕ್ಷಣ ನೀವು ಬ್ರೆಡ್ಡಿಗಾಗಲಿ ಪಿಜ್ಜಾಕ್ಕಾಗಲಿ ನೀವು ಹಂಗನೇ ಹಾಕ್ಕೋಬೋದು. ಇಲ್ಲ ನಮಗೆ ಈ ರೀತಿಯಾಗಿ ಎಳೆ ಎಳೆಯಾಗಿ ಬರಬೇಕು ಅನ್ನೋದಾದರೆ ಒಂದು ಅರ್ಧ ಗಂಟೆ ನೀವು ಫ್ರಿಜ್ಜಲ್ಲಿ ಇಡಲೇಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಈ ರೀತಿಯಾಗಿ ನಾವು ಬ್ರೆಡ್ಡಿಗಾಗಲಿ ಪಿಜ್ಜಾಕ್ಕಾಗಲಿ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಒಂದ್ಸರಿ ಮನೆಯಲ್ಲೇ ಟ್ರೈ ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ಇದೇ ರೀತಿಯಾಗಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಇದೇ ರೀತಿಯಾದಂಥ ಅನೇಕ ವೀಡಿಯೋಗಳು ನಮ್ಮ ಚಾನಲಲ್ಲಿ ಸಿಗ್ತಾ ಹೋಗ್ತಾ ಇದ್ದಾವೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.